ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ 67ನೆಯ ಸರ್ಗಕ್ಕೆ ಸ್ವಾಗತ. ಸೀತೆ ಎಲ್ಲಿರುವಳು ಅಂದರೆ ಸಮುದ್ರ ತೀರದಿಂದ 100 ಯೋಜನ ದೂರದಲ್ಲಿರುವ ರಾವಣನಿಂದ ಪಾಲಿತವಾದಂತಹ ಲಂಕಾನಗರಿಯಲ್ಲಿ ಸೀತೆಯು ಬಂಧನದ ಸ್ಥಿತಿಯಲ್ಲಿ ಬಂಧಿತಳಾಗಿ ಇರುವಳು. ಆಕೆಯನ್ನು ಕದ್ದುಕೊಂಡು ಹೋಗಿರುವ ರಾವಣನು ಅದೇ ದ್ವೀಪದ ರಾಜನಾಗಿರುವನು. ಈ ಎಲ್ಲ ವಿಷಯವನ್ನು ಸಂಪಾತಿಯಿಂದ ತಿಳಿದಂತಹ ವಾನರ ವೀರರು ತಮ್ಮಲ್ಲಿ ಈ 100 ಯೋಜನ ದೂರ ಹಾರಬಲ್ಲವನು ಯಾರು ಎಂಬ ಜಿಜ್ಞಾಸೆಯಲ್ಲಿ ತೊಡಗಿರುವಾಗ ಜಾಂಬವಂತನು ವಿಶೇಷವಾಗಿ ಹನುಮಂತನನ್ನು ಈ ಕಾರ್ಯಕ್ಕಾಗಿ ಪ್ರೇರೇಪಿಸುತ್ತಿರುವನು. ಯಾರು ಸಹಸ್ರ ಲಕ್ಷ ಯೋಜನೆಗಳನ್ನು ಕೂಡ ಚಿಂತೆಯಿಲ್ಲದೆ ಒಂದೇ ಬಾರಿಗೆ ಹಾರಿ ದಾಟಲು ಸಮರ್ಥನಾಗಿರುವನು. ಬಾಲ್ಯದಲ್ಲಿಯೇ ಹುಟ್ಟಿದ ಸಣ್ಣ ಮಗುವೆ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಸೂರ್ಯನನ್ನು ಹಿಡಿಯಲು ಆಕಾಶಕ್ಕೆ ನೆಗೆದಿದ್ದನು. ಆ ವಿಶೇಷ ಪವನ ಪುತ್ರ ಮಾರುತಿಯನ್ನು ಅಂಜನಿ ಪುತ್ರನಾದ ಆಂಜನೇಯನನ್ನು ಈ ಕಾರ್ಯಕ್ಕಾಗಿ ಪ್ರೇರೇಪಿಸುತ್ತಿರುವನು. ಆಂಜನೇಯನು ಅವರೆಲ್ಲರ ಕರೆಗೆ ಓಗೊಟ್ಟು ಆ ಸೀತಾ ಕಾರ್ಯವನ್ನು ನಡೆಸುವುದಕ್ಕಾಗಿ ತಾನು ಮಹೇಂದ್ರಗಿರಿಯನ್ನೇರಿ ಆ ವಿಶಾಲವಾದ ಸಮುದ್ರವನ್ನು ಲಂಘಿಸಲು ಸಿದ್ಧನಾಗುತ್ತಿರುವನು. ತಂ ದೃಷ್ಟ್ವಾ ಜೃಂಭಮಾಣಂತು ಕ್ರಮಿತುಂ ಶತಯೋಜನಂ ವೇಗೋನಾಪೂರ್ಯಮಾಣಂಚ ಸಹಸಾ ವಾನರೋತ್ತಮಂ ಸಹಸಾ ಶೋಕಮತ್ಸೃಜ್ಯ ಪ್ರಹರ್ಷೇಣ ಸಮನ್ವಿತಾಃ ವಿನೇದುಸ್ತುಷ್ಣುಭುಶ್ಚಾಪಿ ಹನುಮಂತಂ ಮಹಾಬಲಂ. 100 ಯೋಜನ ಸಮುದ್ರವನ್ನು ದಾಟಲಿಕ್ಕಾಗಿ ವಾನರ ಶ್ರೇಷ್ಠ ಹನುಮಂತನು ಒಮ್ಮೆಗೆ ಬೆಳೆಯುತ್ತಾ ವೇಗಪೂರ್ಣನಾದುದನ್ನು ನೋಡಿ ಎಲ್ಲ ವಾನರರು ತತ್ಕ್ಷಣಕ್ಕೆ ಶೋಕವನ್ನು ಬಿಟ್ಟು ಅತ್ಯಂತ ಹರ್ಷಗೊಂಡು ಮಹಾಬಲಿ ಹನುಮಂತನನ್ನು ಸ್ತುತಿಸುತ್ತಾ ಜೋರಾಗಿ ಗರ್ಜಿಸತೊಡಗಿದರು. ಪ್ರಹೃಷ್ಟಾ ವಿಸ್ಮಿತಾಶ್ಚಾಪಿ ತೇ ವೀಕ್ಷಂತೆ ಸಮಂತತಃ ತ್ರಿವಿಕ್ರಮಂ ಕೃತೋತ್ಸಾಹಂ ನಾರಾಯಣಮಿವ ಪ್ರಜಾಃ. ಅವರು ಸುತ್ತಲೂ ಸೇರಿ ನಿಂತುಕೊಂಡು ಪ್ರಸನ್ನ ಮತ್ತು ಚಕಿತರಾಗಿ ನಾರಾಯಣಾವತಾರ ವಾಮನನನ್ನು ಹೇಗೆ ಸಮಸ್ತ ಪ್ರಜೆಗಳು ನೋಡಿದ್ದರೋ ಹಾಗೆ ನೋಡತೊಡಗಿದರು. ಸಂಸ್ತೂಯಮಾನೋ ಹನುಮಾನ್ ವ್ಯವರ್ಧತ ಮಹಾಬಲಃ ಸಮಾವಿದ್ಯ ಚಲಾಂಗೂಲಂ ಹರ್ಷಾತ್ ಬಲಮುಪೇಯಿವ. ತನ್ನ ಪ್ರಶಂಸೆಯನ್ನು ಕೇಳಿ ಮಹಾಬಲಿ ಹನುಮಂತನು ಶರೀರವನ್ನು ಮತ್ತು ಇನ್ನೂ ಬೆಳೆಸಿದನು. ಜೊತೆಗೆ ಹರ್ಷದಿಂದ ತನ್ನ ಬಾಲವನ್ನು ಪದೇ ಪದೇ ತಿರುಗಿಸುತ್ತಾ ತನ್ನ ಮಹಾಬಲವನ್ನು ಸ್ಮರಿಸಿಕೊಂಡನು. ತಸ್ಯ ಸಂಸ್ತೂಯಮಾನಸ್ಯ ವೃದ್ಧೈರ್ವಾನರ ಪುಂಗವೈಃ ತೇಜಸಾ ಪೂರ್ಯಮಾಣಸ್ಯ ರೂಪಮಾಸೀದನುತ್ತಮಂ. ಹಿರಿಯ ವಾನರ ಶಿರೋಮಣಿಗಳ ಬಾಯಿಯಿಂದ ತನ್ನ ಪ್ರಶಂಸೆಯನ್ನು ಕೇಳುತ್ತಾ ತೇಜದಿಂದ ಸಂಪೂರ್ಣನಾದ ಹನುಮಂತನ ರೂಪವು ಆಗ ಪರಮೋತ್ತಮವಾಗಿ ಕಂಡುಬರುತ್ತಿತ್ತು. ಯಥಾ ವಿಜೃಂಭತೆ ಸಿಂಹೋ ವಿವ್ರತೆ ಗಿರಿಗಹ್ವರೆ ಮಾರುತಸ್ಯೌರಸಃ ಪುತ್ರ ತಥಾ ಸಂಪ್ರತಿ ಜೃಂಭತೆ. ಪರ್ವತದ ವಿಶಾಲ ಕಂದರಗಳಲ್ಲಿ ಸಿಂಹವು ವಿಜೃಂಭಿಸುವಂತೆಯೇ ವಾಯುದೇವನ ಔರಸ ಪುತ್ರನಾದ ಹನುಮಂತನ ಭಾರೀ ಶರೀರವು ವಿಜೃಂಭಿಸುತ್ತಿತ್ತು. ಅಶೋಭತ ಮುಖಂ ತಸ್ಯ ಜೃಂಭಮಾಣಸ್ಯ ಧೀಮತಃ ಅಂಬರೀಷೋಪಮಂ ದೀಪ್ತಂ ವಿಧೂಮ ಇವ ಪಾವಕಃ. ಉತ್ಸಾಹದಿಂದ ವಿಕಸಿತವಾಗುತ್ತಿದ್ದ ಧೀಮಂತ ಹನುಮಂತನ ಮುಖವು ಸೂರ್ಯಮಂಡಲದಂತೆಯೂ ಕೆಂಪಗೆ ಕಾದ ಓಡಿನಂತೆಯೂ ಹೊಗೆ ಇಲ್ಲದ ಅಗ್ನಿಯಂತೆಯೂ ಶೋಭಿಸುತ್ತಿತ್ತು. ಹರೇಣಾಮುತ್ಥಿತೋ ಮಧ್ಯಾಂ ಸಂಪ್ರಹೃಷ್ಟತನೂರುಹಃ ಅಭಿವಾದ್ಯ ಹರೀನ್ ವೃದ್ಧಾನ್ ಹನುಮಾನಿದಮಬ್ರವೀತ್. ಅವನು ವಾನರರ ನಡುವೆ ಎದ್ದು ನಿಂತನು. ಅವನ ಸರ್ವಾಂಗವು ರೋಮಾಂಚನವಾಗಿತ್ತು. ಆ ಸ್ಥಿತಿಯಲ್ಲಿ ಹನುಮಂತನು ಹಿರಿಯ ವಾನರರಿಗೆ ವಂದಿಸಿ ಈ ಪ್ರಕಾರವಾಗಿ ಹೇಳಿದನು. ಅರುಜನ್ ಪರ್ವತಾಗ್ರಾಣಿ ಹುತಾಶನ ಸಖೋ ನಿಲಃ ಬಲವಾನ ಪ್ರಮೇಯಶ್ಚ ವಾಯುರಾಕಾಶ ಗೋಚರಃ.
ಆಕಾಶದಲ್ಲಿ ವಿಚರಿಸುವ ವಾಯುದೇವತೆಯು ಬಹಳ ಬಲವಂತನಾಗಿದ್ದು ಅವನ ಶಕ್ತಿಗೆ ಯಾವುದೇ ಸೀಮೆಯೇ ಇರಲಿಲ್ಲ. ಅವನು ಅಗ್ನಿಯ ಸಖನಾಗಿದ್ದು ತನ್ನ ವೇಗದಿಂದ ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನು ಪುಡಿ ಮಾಡುವನು. ತಸ್ಯಾಹಂ ಶೀಘ್ರ ವೇಗಸ್ಯ ಶೀಘ್ರಗಸ್ಯ ಮಹಾತ್ಮನಃ ಮಾರುತಸ್ಯೌರಸಃ ಪುತ್ರ ಪ್ರವನೇನಾಸ್ಮಿ ತತ್ಸಮಃ. ಅತ್ಯಂತ ಶೀಘ್ರ ವೇಗದಿಂದ ನಡೆಯುವ ಆ ಶೀಘ್ರಗಾಮಿ ಮಹಾತ್ಮ ವಾಯುವಿನ ಔರಸ ಪುತ್ರನಾಗಿದ್ದೇನೆ. ಔರಸ ಪುತ್ರನಾಗಿರುವ ನಾನು ಹಾರುವುದರಲ್ಲಿಯೂ ಅವನಂತೆಯೇ ಆಗಿರುವೆನು. ಉತ್ಸಹೇಯಂ ಹಿ ವಿಸ್ತೀರ್ಣ ಮಾಲಿಖಂತಮಿವಾಂಬರಂ ಮೇರುಂ ಗಿರಿಮಸಂಗೇನ ಪರಿಗಂತುಂ ಸಹಸ್ರಶಃ. ಅನೇಕ ಯೋಜನೆಗಳವರೆಗೆ ಹರಡಿರುವ ಆಕಾಶದ ಬಹಳ ದೊಡ್ಡ ಭಾಗವನ್ನು ಮುಚ್ಚಿರುವ ಆಕಾಶದಲ್ಲಿ ಗೆರೆ ಎಳೆದಂತೆ ಕಾಣುವ ಮೇರುಗಿರಿಯನ್ನು ನಾನು ವಿಶ್ರಮಿಸದೆ 1000 ಬಾರಿ ಪ್ರದಕ್ಷಿಣೆ ಮಾಡಬಲ್ಲೆ. ಬಾಹುವೇಗ ಪ್ರಣುನ್ನೇನ ಸಾಗರೇಣಾಹಮುತ್ಸಹೇ ಸಮಾಪ್ಪಾವಯಿತುಂ ಲೋಕಂ ಸಪರ್ವತ ನದೀ ಹೃದಂ. ನನ್ನ ಭುಜಗಳ ವೇಗದಿಂದ ಸಮುದ್ರವನ್ನು ವಿಕ್ಷುಬ್ಧಗೊಳಿಸಿ ಅದರ ನೀರಿನಿಂದ ನಾನು ಪರ್ವತ, ನದಿ ಮತ್ತು ಜಲಾಶಯಗಳ ಸಹಿತ ಸಂಪೂರ್ಣ ಜಗತ್ತನ್ನು ನೆನೆಸಿಬಿಡುವೆನು. ಇಲ್ಲಿ ಹನುಮಂತನು ಅಹಂಕಾರದಿಂದ ಹೇಳುತ್ತಿದ್ದಾನೆ ಎಂದು ಭಾವಿಸಿಕೊಳ್ಳುವುದು ಬೇಡ. ವ್ಯಕ್ತಿಯು ತಾನು ಶ್ರೇಷ್ಠವಾದ ಕಾರ್ಯವನ್ನು ಮಾಡಲು ಹೊರಟಾಗ ತನ್ನ ಬಗ್ಗೆ ತನ್ನಲ್ಲೇ ವಿಶ್ವಾಸವಿರದಿದ್ದರೆ, ತನ್ನ ಬಗ್ಗೆ ತಾನೇ ಹೇಳಿಕೊಂಡು ಸ್ವಲ್ಪ ಮಟ್ಟಿನ ಅಹಂಕಾರವನ್ನು ತುಂಬಿಕೊಂಡು ಆತನು ಮೆರೆಯದೆ ಹೋದರೆ ಮುಂದಿನ ಕಾರ್ಯವನ್ನು ನೆರವೇರಿಸಲು ಬೇಕಾದಂತಹ ಶಕ್ತಿ ಸಾಮರ್ಥ್ಯಗಳು ಬರುವುದಿಲ್ಲ. ಒಂದೊಮ್ಮೆ ಇದನ್ನೇ ಕೇಳುತ್ತಲೋ ಅಥವಾ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನೆನೆಸಿಕೊಳ್ಳುತ್ತಲೋ ನಿಮ್ಮೊಳಗೆ ನಿಮ್ಮನ್ನೇ ನೀವು ಅಹಂಕಾರದಿಂದಲೇ ಹೊಗಳಿಕೊಳ್ಳಿ. ಆಗ ನಿಮ್ಮೊಳಗೆ ಶಕ್ತಿಯ ಸಂಚಯವಾಗುವುದು ಹಾಗೂ ಶಕ್ತಿಯು ಮೇಲೆದ್ದು ನಿಂತು ನಿಮಗೆ ಯಾವುದೇ ಕಾರ್ಯವನ್ನಾದರೂ ಮಾಡಲು ಪ್ರೋತ್ಸಾಹಿಸುವುದನ್ನು ನೀವೇ ಗಮನಿಸುವಿರಿ. ಮನಸ್ಸು ದೇಹದ ಮೇಲೆ ಹೊಂದಿರುವಂತಹ ನಿಯಂತ್ರಣ, ಮನಸ್ಸಿನ ಶಕ್ತಿಯಿಂದಲೇ ದೇಹದ ಶಕ್ತಿಯು ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಇದು ಸಾಕ್ಷಿಯಾಗಿರುತ್ತದೆ. ಮಮೋರುಜಂಘ ವೇಗೇನ ಭವಿಷ್ಯತಿ ಸಮುತ್ಥಿತ ಮಹಾಗ್ರಾಹ ಸಮುದ್ರೋ ವರುಣಾಲಯಃ. ವರುಣನ ನಿವಾಸ ಸ್ಥಾನವಾದ ಈ ಮಹಾಸಾಗರವು ನನ್ನ ತೊಡೆಗಳ ಮತ್ತು ಕಣಕಾಲುಗಳ ವೇಗದಿಂದ ಉಬ್ಬಿ ಬಂದಿತು. ಇದರೊಳಗೆ ಇರುವ ದೊಡ್ಡ ದೊಡ್ಡ ಮೊಸಳೆಗಳು ಮೇಲಕ್ಕೆ ಬರುವವು. ಅನ್ನಗಾಶನಮಾಕಾಶೇ ಪತಂತಂ ಪಕ್ಷಿ ಸೇವಿತಂ ವೈನತೇಯಮಹಂ ಶಕ್ತಃ ಪರಿಗಂತುಂ ಸಹಸ್ರಶಃ. ಸಮಸ್ತ ಪಕ್ಷಿಗಳು ಸೇವಿಸುವ ಸರ್ಪಭೋಜಿ ವಿನತಾನಂದನ ಗರುಡನು ಆಕಾಶದಲ್ಲಿ ಹಾರುತ್ತಿದ್ದರು. ನಾನು 1000 ಬಾರಿ ಅವನ ಸುತ್ತಲೂ ತಿರುಗಬಲ್ಲೆನು. ಅಂದರೆ ಗರುಡನು ಹಾರುತ್ತಿರುವಾಗ ಗರುಡನಿಗಿಂತಲೂ ವೇಗವಾಗಿ ಆತನ ಸುತ್ತಲೂ ತಿರುಗಬಲ್ಲೆನು ಎಂದು ಹನುಮಂತನು ಹೇಳುತ್ತಿರುವನು. ಉದಯಾತ್ಸ್ಥಿತಂ ವಾಪಿ ಜ್ವಲಂತಂ ರಶ್ಮಿಮಾಲಿನಂ ಅನಸ್ತಮಿತಮಾದಿತ್ಯಮಹಂ ಗಂತುಂ ಸಮುತ್ಸಹೇ ತತೋ ಭೂಮಿಮಸಂತ್ರ ಸಂಸ್ಪೃಷ್ಟ ಪುನರಾಗಂತುಮುತ್ಸಹೇ ಪ್ಲವಗೇನೈವ ಮಹತಾ ಭೀಮೇನ ಪ್ಲವಗರ್ಷಭಾ. ಶ್ರೇಷ್ಠ ವಾನರರೇ, ಉದಯಾಚಲದಿಂದ ಹೊರಟು ತನ್ನ ತೇಜದಿಂದ ಪ್ರಜ್ವಲಿಸುವ ಸೂರ್ಯನು ಅಸ್ತನಾಗುವ ಮೊದಲೇ ನಾನು ಮುಟ್ಟಬಲ್ಲೆ ಹಾಗೂ ಅಲ್ಲಿಂದ ಪೃಥ್ವಿಯವರೆಗೆ ಬಂದು ಕಾಲಿಡದೆ ಪುನಃ ಅವನ ಬಳಿಗೆ, ಅಂದರೆ ಆ ಸೂರ್ಯನ ಬಳಿಗೆ ಭಾರಿ ಭಯಂಕರ ವೇಗದಿಂದ ಹೋಗಬಲ್ಲೆನು. ಉತ್ಸಹೇಯಮತಿಕ್ರಾಂತುಂ ಸರ್ವಾನಾಕಾಶಗೋಚರಾನ್ ಸಾಗರಾಂಕ್ಷೋಭಯಿಷ್ಯಾಮಿ ಧಾರಯಿಷ್ಯಾಮಿ ಮೇದಿನಿ ಪರ್ವತಾಂಶ್ಚೂರ್ಣಯಿಷ್ಯಾಮಿ ಪ್ಲವಮಾನ ಪ್ಲವಂಗಮಃ ಹರಿಷ್ಯಾಮ್ಯುರ್ವೇಗೇನ ಪ್ಲವಮಾನೋ ಮಹಾರ್ಣವಂ. ಆಕಾಶಚಾರಿ ಸಮಸ್ತ ಗ್ರಹ ನಕ್ಷತ್ರ ಮುಂತಾದವನ್ನು ದಾಟಿ ಮುಂದೆ ಹೋಗುವ ಉತ್ಸಾಹವನ್ನು ಹೊಂದಿದ್ದೇನೆ. ನಾನು ಬಯಸಿದರೆ ಸಮುದ್ರವನ್ನು ಒಣಗಿಸಬಲ್ಲೆ, ಪೃಥ್ವಿಯನ್ನು ವಿದೀರ್ಣಗೊಳಿಸಬಲ್ಲೆ, ಪರ್ವತಗಳನ್ನು ಹಾರಿ ಹಾರಿ ಪುಡಿ ಪುಡಿಯಾಗಿಸಬಲ್ಲೆನು. ಏಕೆಂದರೆ ನಾನು ದೂರದವರೆಗೆ ಹಾರುವಂತಹ ವಾನರನಾಗಿದ್ದೇನೆ. ಮಹಾವೇಗದಿಂದ ನೆಗೆದು ಈ ಮಹಾಸಾಗರವನ್ನು ದಾಟಿ ಬಿಡುವೆನು.
ಲತಾನಾಂ ವಿವಿಧಂ ಪುಷ್ಪಂ ಪಾದಪಾನಾಂಚ ಸರ್ವಶಃ ಅನುಯಾಸ್ಯತಿ ಮಾಮದ್ಯ ಪವಮಾನಂ ವಿಹಾಯಸ. ಇಂದು ಆಕಾಶದಲ್ಲಿ ವೇಗವಾಗಿ ಹೋಗುವಾಗ ಲತೆಗಳು ಮತ್ತು ವೃಕ್ಷಗಳು, ನಾನಾ ಪ್ರಕಾರದ ಹೂವುಗಳು ನನ್ನೊಂದಿಗೆ ಹಾರುತ್ತಾ ಬರುವವು. ಭವಿಷ್ಯತಿ ಮೇ ಪಂಥಾ ಸ್ವಾತೆ ಸ್ಪಂಥಾ ಇವಾಂಬರೆ ಚರಂತಂ ಘೋರಮಾಕಾಶಮುತ್ಪತಿಷ್ಯಂತಮೇವ ಚ ದ್ರಕ್ಷ್ಯಂತಿ ವಿಪತಂತಂ ಚ ಸರ್ವಭೂತಾನಿ ವಾನರಾಃ. ಅನೇಕ ಹೂವುಗಳು ಚೆಲ್ಲಿ ಹೋದದ್ದರಿಂದ ನನ್ನ ಮಾರ್ಗವು ಆಕಾಶದಲ್ಲಿ ಅನೇಕ ನಕ್ಷತ್ರ ಪುಂಜಗಳಿಂದ ಸುಶೋಭಿಸುವ ಸ್ವಾತಿ ನಕ್ಷತ್ರದಂತೆ ಕಂಡು ಬಂದಿತು. ವಾನರರೇ, ಇಂದು ಸಮಸ್ತ ಪ್ರಾಣಿಗಳು ನಾನು ಭಯಂಕರ ಆಕಾಶದಲ್ಲಿ ನೇರವಾಗಿ ಹೋಗುವುದನ್ನು, ಮೇಲಕ್ಕೆ ನೆಗೆಯುವುದನ್ನು, ಕೆಳಕ್ಕೆ ಇಳಿಯುವುದನ್ನು ನೋಡುವವು. ಮಹಾಮೇರು ಪ್ರತೀಕಾಶಂ ಮಾಂ ದ್ರಕ್ಷ್ಯಧ್ವಂ ಪ್ಲವಂಗಮಾಃ ದಿವಮಾವೃತ್ಯ ಗಚ್ಚಂತಂ ಗ್ರಸಮಾನಮಿವಾಂಬರಂ ವಿಧಮಿಷ್ಯಾಮಿ ಜೀಮೂತಾನ್ ಕಂಪಯಿಷ್ಯಾಮಿ ಪರ್ವತಾನ್ ಸಾಗರಂ ಶೋಷಯಿಷ್ಯಾಮಿ ಪವಮಾನಃ ಸಮಾಹಿತಃ. ಪಿವರರೇ, ನೀವು ನೋಡುವಿರಿ, ನಾನು ಮಹಾಗಿರಿ ಮೇರುವಿನಂತೆ ವಿಶಾಲ ಶರೀರವನ್ನು ಧರಿಸಿ ಸ್ವರ್ಗವನ್ನು ಆವರಿಸಿ ಆಕಾಶವನ್ನು ನುಂಗುವಂತೆ ಮುಂದೆ ಹೋಗುವೆನು. ಮೋಡಗಳನ್ನು ಚಿನ್ನ ಭಿನ್ನ ಮಾಡಿಬಿಡುವೆನು, ಪರ್ವತಗಳನ್ನು ಅಲ್ಲಾಡಿಸಿ ಬಿಡುವೆನು. ಏಕಚಿತ್ತನಾಗಿ ನೆಗೆದು ಮುಂದಕ್ಕೆ ಹೋದಾಗ ಸಮುದ್ರವನ್ನು ಒಣಗಿಸಿ ಬಿಡುವೆನು. ವೈನತೇಯಸ್ಯ ವಾ ಶಕ್ತಿರ್ಮಮ ವಾ ಮಾರುತಸ್ಯ ವಾ ಋತೆ ಸುಪರ್ಣರಾಜಾನಂ ಮಾರುತಂ ವಾ ಮಹಾಬಲಂ ನ ತದ್ಭೂತಂ ಪ್ರಪಶ್ಯಾಮಿ ಯನ್ಮಾಂ ಪ್ಲುತಮನುವ್ರಜೇತ್. ವಿನತಾನಂದನ ಗರುಡನಲ್ಲಿ, ನನ್ನಲ್ಲಿ ಅಥವಾ ವಾಯುದೇವರಲ್ಲಿ ಸಮುದ್ರವನ್ನು ದಾಟಿ ಹೋಗುವ ಶಕ್ತಿ ಇದೆ. ಪಕ್ಷಿರಾಜ ಗರುಡ ಅಥವಾ ಮಹಾಬಲಿ ವಾಯುದೇವತೆಯನ್ನು ಬಿಟ್ಟು ಇಲ್ಲಿಂದ ನೆಗೆದು ನನ್ನೊಂದಿಗೆ ಹಾರಬಲ್ಲ ಬೇರೆ ಯಾವ ಪ್ರಾಣಿಯನ್ನು ನಾನು ನೋಡುವುದಿಲ್ಲ. ನಿಮೇಷಾಂತರ ಮಾತ್ರೇಣ ನಿರಾಲಂಬನಮಂಬರಂ ಸಹಸಾ ನಿಪತಿಷ್ಯಾಮಿ ಘನಾದ್ವಿದ್ಯುದಿವೋತ್ಥಿತ. ಮೋಡಗಳಲ್ಲಿ ಉಂಟಾದ ವಿದ್ಯುತ್ತಿನಂತೆ ರಕ್ತ ಮಿಟುಕಿಸುವಷ್ಟರಲ್ಲಿ ನಾನು ಒಮ್ಮೆಗೆ ನಿರಾಧಾರ ಆಕಾಶದಲ್ಲಿ ಹಾರಿ ಹೋಗುವೆನು. ಭವಿಷ್ಯತಿ ಮೇ ರೂಪಂ ಪ್ಲವಮಾನಸ್ಯ ಸಾಗರಂ ವಿಷ್ಣು ಪ್ರಕ್ರಮಮಾಣಸ್ಯ ತದಾತ್ರಿನ್ವಿಕ್ರಮಾನಿವ. 3 ಪಾದಗಳನ್ನು ಬೆಳೆಸಿದ ವಾಮನ ರೂಪಧಾರಿ ಭಗವಾನ್ ವಿಷ್ಣುವಿನ ರೂಪವಿದ್ದಂತೆ ಸಮುದ್ರವನ್ನು ದಾಟುವಾಗ ನನ್ನ ರೂಪವು ಪ್ರಕಟವಾಗುವುದು. ಉದ್ಯಾಚಾಹಂ ಪ್ರಪಶ್ಯಾಮಿ ಮನಶ್ರೇಷ್ಠಾ ಚ ಮೇ ತಥಾ ಅಹಂ ದ್ರಕ್ಷ್ಯಾಮಿ ವೈದೇಹಿ ಪ್ರಮೋದಧ್ವಂ ಪ್ಲವಂಗಮಾಃ. ವಾನರರೇ, ನಾನು ಬುದ್ಧಿಯಿಂದ ಯೋಚಿಸಿದಂತೆಯೇ ನನ್ನ ಮನಸ್ಸಿನ ಚೇಷ್ಟೆಯು ನಡೆಯುತ್ತದೆ. ನಾನು ವಿದೇಹ ಕುಮಾರಿಯನ್ನು ದರ್ಶಿಸುವೆನು. ಅದರಿಂದ ನೀವು ಆನಂದಿತರಾಗುವಿರಿ ಎಂದು ನನಗೆ ನಿಶ್ಚಯವಾಗಿದೆ. ನೆನಪಿರಲಿ, ಬುದ್ಧಿಯಿಂದ ನಾವು ಯಾವುದನ್ನು ಆಲೋಚಿಸುತ್ತೇವೆಯೋ ಮನಸ್ಸು ಆ ಕಾರ್ಯವನ್ನು ಮಾಡುವುದರಲ್ಲಿ ತೊಡಗುತ್ತದೆ. ಮನಸ್ಸು ಯಾವ ಕಾರ್ಯವನ್ನು ಮಾಡುವುದರಲ್ಲಿ ತೊಡಗುವುದು, ಸಮಸ್ತ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅದನ್ನೇ ನೋಡುತ್ತವೆ, ಕರ್ಮೇಂದ್ರಿಯಗಳು ಅದೇ ಕೆಲಸವನ್ನು ಮಾಡುತ್ತವೆ. ಈ ಕಾರಣದಿಂದಾಗಿಯೇ ಮನಃಶಾಸ್ತ್ರದಲ್ಲಿ ಹೇಳುವುದು, ಯಾವ ಕಾರ್ಯವನ್ನು ಮಾಡಬೇಕಾದರೂ ಮೊದಲು ಮನಸ್ಸಿನಲ್ಲಿ ಅದನ್ನು ಸಂಕಲ್ಪಿಸಿಕೊಳ್ಳಿ. ಸಂಕಲ್ಪವೆಂದರೆ ಕೇವಲ ಮಂತ್ರಗಳ ಗುಣುಗುಣುವಿಕೆಯಲ್ಲ. ಸಂಕಲ್ಪವೆಂದರೆ ಯಾವ ಕಾರ್ಯವನ್ನು ಮಾಡುತ್ತಿರುವೆನೋ ಆ ಕಾರ್ಯವು ಈಗಾಗಲೇ ನಡೆದು ಹೋಗಿರುವಂತೆ ಮನಸ್ಸಿನಲ್ಲಿ ಅದನ್ನು ಸಂಪೂರ್ಣವಾಗಿ ಭಾವಿಸಿಕೊಳ್ಳುವುದು. ಆ ಮನಸ್ಸಿನಲ್ಲಿ ಮೊದಲೇ ನಡೆದು ಹೋಗಿರುವಂತಹ ಆ ಕಾರ್ಯವು ಹೊರಗಡೆಯ ಪ್ರಪಂಚದಲ್ಲಿ ನಂತರ ನಡೆದು ಹೋಗುತ್ತದೆ. ಈ ಎಲ್ಲ ಕಾರ್ಯವನ್ನು ಮಾಡುವಾಗ ಅಹಂಕಾರವು ಅತ್ಯಂತ ಅವಶ್ಯಕವಾದುದು. ಅಹಂಕಾರವನ್ನು ಹೊಂದಿರದ ವ್ಯಕ್ತಿಯಿಂದ ಯಾವ ಕಾರ್ಯವೂ ಸಾಧ್ಯವಾಗುವುದಿಲ್ಲ. ಅಹಂಕಾರದಿಂದ ಉಳಿದವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಬುದ್ಧಿ ನಮ್ಮಲ್ಲಿ ಇರಬೇಕೇ ಹೊರತು ಅಹಂಕಾರವು ಎಂದಿಗೂ ಕೂಡ ತಪ್ಪಲ್ಲ. ಅಹಂಕಾರದ ಕಾರಣದಿಂದಾಗಿಯೇ ಶರೀರವು ಕಾರ್ಯವನ್ನು ಮಾಡುವುದರಲ್ಲಿ ತತ್ಪರವಾಗುವುದು. ಮಾರುತಸ್ಯ ಸಮೋ ವೇಗೇ ಗರುಡಸ್ಯ ಸಮೋ ಜವೇ ಆಯತಂ ಯೋಜನಾನಾಂತು ಗಮಿಷ್ಯಾಮೀತಿ ಮೇ ಮತಿಃ
ನಾನು ವೇಗದಲ್ಲಿ ವಾಯುದೇವರು ಮತ್ತು ಗರುಡನಂತೆ ಇದ್ದೇನೆ. ಈಗ ನಾನು 10,000 ಯೋಜನೆಗಳವರೆಗೆ ಕೂಡ ಹೋಗಬಲ್ಲೆ ಎಂಬ ವಿಶ್ವಾಸ ಉಂಟಾಗಿದೆ. ಅಂದರೆ ತಾನು ಹಾರಬೇಕಾಗಿರುವ 100 ಯೋಜನೆಗಳಿಗಿಂತಲೂ ಮಿಗಿಲಾಗಿ ನಾವೊಂದು ಕಾರ್ಯವನ್ನು ಮಾಡಬೇಕಾಗಿದ್ದರೆ ಅದರ 10 ಪಟ್ಟು 100 ಪಟ್ಟು ಹೆಚ್ಚಿನ ಕಾರ್ಯವನ್ನು ಮಾಡುವಂತಹ ಆತ್ಮವಿಶ್ವಾಸ, ಧೈರ್ಯ, ಉತ್ಸಾಹಗಳು ನಮ್ಮಲ್ಲಿ ತುಂಬಿಕೊಂಡರೆ ಮಾಡಬೇಕಾದ ಯಾವ ಕೆಲಸವೂ ನಮಗೆ ಕಷ್ಟವಾಗಿ ಕಾಣುವುದಿಲ್ಲ. ವಾಸವಸ್ಯ ಸ ವಜ್ರಸ್ಯ ಬ್ರಹ್ಮಣೋ ವಾ ಸ್ವಯಂ ಭವಃ ವಿಕ್ರಮ್ಯ ಸಹಸಾಹಸ್ತಾದಮೃತಂ ದದಿಹಾನಯೇ ಲಂಕಾಂ ವಾಪಿ ಸಮುತ್ಥ್ಯ ಗಚ್ಚೇಯಮಿತಿ ಮೇ ಮತಿಃ. ವಜ್ರಧಾರಿ ಇಂದ್ರ ಅಥವಾ ಸ್ವಯಂಭೂ ಬ್ರಹ್ಮದೇವರ ಕೈಯಿಂದಲೂ ನಾನು ಬಲವಂತವಾಗಿ ಒಮ್ಮೆಗೆ ಅಮೃತವನ್ನು ಕಸಿದುಕೊಂಡು ತರಬಲ್ಲೆನು. ಇಡೀ ಲಂಕೆಯನ್ನು ಭೂಮಿಯಿಂದ ಕಿತ್ತು ಅಂಗೈಯಲ್ಲಿ ಎತ್ತಿ ತರಬಲ್ಲೆನು ಎಂಬ ವಿಶ್ವಾಸ ನನಗಿದೆ. ತಮೇವಂ ವಾನರ ಶ್ರೇಷ್ಠಂ ಗರ್ಜಂತಮಮಿತ ಪ್ರಭಂ ಪ್ರಹೃಷ್ಟಾಹರಯಸ್ತ್ರ ಸಮುದ್ರೈಕಂತ ವಿಸ್ಮಿತಾ. ಅಮಿತ ತೇಜಸ್ವಿ ವಾನರ ಶ್ರೇಷ್ಠ ಹನುಮಂತನು ಈ ಪ್ರಕಾರವಾಗಿ ಗರ್ಜಿಸುತ್ತಿರುವಾಗ ಸಮಸ್ತ ವಾನರರು ಅತ್ಯಂತ ಹರ್ಷಗೊಂಡು ಚಕಿತರಾಗಿ ಅವನ ಕಡೆಗೆ ನೋಡುತ್ತಾ ಇದ್ದರು. ತಚ್ಚಾಸ್ಯ ನಚನಂ ಶ್ರುತ್ವಾ ಜ್ಞಾತೀನಾಂ ಶೋಕನಾಶನಂ ಉವಾಚ ಪರಿಸಂಹೃಷ್ಟೋ ಜಾಂಬವಾನ್ ಪ್ಲವಗೇಶ್ವರಃ. ಹನುಮಂತನ ಮಾತುಗಳು ಬಾಂಧವರ ಶೋಕವನ್ನು ನಾಶ ಮಾಡುವಂತಹದ್ದಾಗಿತ್ತು. ಅದನ್ನು ಕೇಳಿ ವಾನರ ಸೇನಾಪತಿ ಜಾಂಬವಂತನಿಗೆ ಬಹಳ ಸಂತೋಷವಾಗಿ ನುಡಿದನು. ವೀರಕೇಸರಿಣ ಪುತ್ರ ವೇಗವಾನ್ ಮಾರುತಾತ್ಮಜ ಜ್ಞಾತೀನಾಂ ವಿಪುಲ ಶೋಕಸ್ತ್ವಯಾ ತಾತ ಪ್ರಣಾಶಿತಃ. ವೀರನೇ, ಕೇಸರಿ ಸುಪುತ್ರ, ವೇಗಶಾಲಿ ಪವನಕುಮಾರ, ಅಯ್ಯ, ನೀನು ನಿನ್ನ ಬಂಧುಗಳ ಮಹಾನ್ ಶೋಕವನ್ನು ನಾಶ ಮಾಡಿಬಿಟ್ಟೆ. ತವ ಕಲ್ಯಾಣ ರುಚಯ ಕಪಿ ಮುಕ್ತ ಸಮಾಗತಾಃ ಮಂಗಲಾನ್ಯರ್ಥ ಸಿದ್ಧ್ಯರ್ಥಂ ಕರಿಷ್ಯಂತಿ ಸಮಾಹಿತಾಃ. ಇಲ್ಲಿಗೆ ಬಂದಿರುವ ಶ್ರೇಷ್ಠ ವಾನರರೆಲ್ಲರೂ ನಿನ್ನ ಮಂಗಲ ಕಾಮನೆಯನ್ನು ಮಾಡುತ್ತಿದ್ದಾರೆ. ಈಗ ಇವರು ಕಾರ್ಯಸಿದ್ಧಿಗಾಗಿ ಏಕಾಗ್ರ ಚಿತ್ತರಾಗಿ ನಿನಗಾಗಿ ಮಂಗಲ ಕೃತ್ಯ, ಸ್ವಸ್ತಿವಾಚನ ಮುಂತಾದ ಅನುಷ್ಠಾನವನ್ನು ಮಾಡುವರು. ಋಷೀಣಾಂ ಚ ಪ್ರಸಾದೇನ ಕಪಿ ವೃದ್ಧಮತೇನ ಚ ಗುರುಣಾಂ ಚ ಪ್ರಸಾದೇನ ಸಂಪ್ಲವತ್ತಂ ಮಹಾರ್ಣವಂ. ಋಷಿಗಳ ಪ್ರಸಾದ, ವೃದ್ಧರ ವಾನರರ ಅನುಮತಿ ಹಾಗೂ ಗುರು ಹಿರಿಯರ ಕೃಪೆಯಿಂದ ನೀನು ಈ ಮಹಾಸಾಗರವನ್ನು ದಾಟಿ ಹೋಗುವೆ. ಸ್ಥಾಸ್ಯಾಮಶ್ಚೈಕಪಾದೇನ ಯಾವದಾಗಮನಂ ತವ ತ್ವತ್ಗತಾನಿ ಚ ಸರ್ವೇಷಾಂ ಜೀವನಾನಿ ವನೌಕಸಾಂ. ನೀನು ಮರಳಿ ಬರುವ ತನಕ ನಾವು ನಿನ್ನ ಪ್ರತೀಕ್ಷೆಯಲ್ಲಿ ಒಂಟಿ ಕಾಲಿನಲ್ಲಿ ನಿಂತಿರುತ್ತೇವೆ. ಏಕೆಂದರೆ ನಮ್ಮೆಲ್ಲ ವಾನರರ ಜೀವನ ನಿನ್ನ ಅಧೀನದಲ್ಲೇ ಇದೆ. ತತಶ್ಚ ಹರಿಷಾರ್ದೂಲಸ್ತಾನುವಾಚ ವನೌಕಸಃ ಕೋಪಿ ಲೋಕೇನ ಮೇ ವೇಗಂ ಪ್ಲವನೆ ಧಾರಯಿಷ್ಯತಿ. ಅನಂತರ ಕಪಿಶ್ರೇಷ್ಠ ಹನುಮಂತನು ಆ ವನವಾಸಿ ವಾನರರಲ್ಲಿ ಹೇಳಿದನು. ನಾನು ಇಲ್ಲಿಂದ ಹಾರಿ ಹೋಗುವಾಗ ಜಗತ್ತಿನಲ್ಲಿ ಯಾರೂ ಕೂಡ ನನ್ನ ವೇಗವನ್ನು ಧರಿಸಲಾರರು. ಏತಾನೀಹ ನಗಸ್ಯಾಸ್ಯ ಶಿಲಾ ಸಂಕಟಶಾಲಿನಃ ಶಿಖರಾಣಿ ಮಹೇಂದ್ರಸ್ಯ ಸ್ಥಿರಾಣಿ ಚ ಮಹಾಂತಿ ಚ ಯೇಷು ವೇಗಂ ಗಮಿಷ್ಯಾಮಿ ಮಹೇಂದ್ರ ಶಿಖರೇಶ್ವಹಂ ನಾನಾದ್ರುಮ ವಿಕೀರ್ಣೇಷು ಧಾತು ನಿಷ್ಪಂದ ಶೋಭಿಷು. ಶಿಲೆಗಳ ಸಮೂಹದಿಂದ ಶೋಭಿಸುವ ಕೇವಲ ಈ ಮಹೇಂದ್ರ ಪರ್ವತದ ಈ ಶಿಖರವೇ ಎತ್ತರವಾಗಿದ್ದು ಸ್ಥಿರವಾಗಿದೆ. ಅದರ ಮೇಲೆ ನಾನಾ ಪ್ರಕಾರದ ವೃಕ್ಷಗಳು ಹರಡಿಕೊಂಡಿದ್ದು ಗೈರಿಕಾದಿ ಧಾತುಗಳು ಶೋಭಿಸುತ್ತಿವೆ. ಈ ಮಹೇಂದ್ರ ಶಿಖರಗಳಲ್ಲಿ ವೇಗವಾಗಿ ಕಾಲನ್ನಿಟ್ಟು ನಾನು ಇಲ್ಲಿಂದ ಹಾರುವೆನು. ಏತಾನಿ ಮಮ ವೇಗಂ ಹಿ ಶಿಖರಾಣಿ ಮಹಾಂತಿ ಚ ಭವತೋ ಧಾರಯಿಷ್ಯಂತಿ ಯೋಜನಾನಾಮಿತ ಶತಂ. ಇಲ್ಲಿಂದ 100 ಯೋಜನಕ್ಕಾಗಿ ಹಾರುವಾಗ ಮಹೇಂದ್ರ ಪರ್ವತದ ಈ ಶಿಖರವೇ ನನ್ನ ವೇಗವನ್ನು ಧರಿಸಬಲ್ಲದು. ತತಸ್ತು ಮಾರುತ ಸಹರಿರ್ಮಾರುತಾತ್ಮಜಃ
ಆರುರೋಹನಗಶ್ರೇಷ್ಠಂ ಮಹೇಂದ್ರ ಮರಿಮರ್ದನಃ. ಹೀಗೆ ಹೇಳಿ ವಾಯುವಿನಂತೆ ಮಹಾಪರಾಕ್ರಮಿ ಶತ್ರುಮರ್ದನ ಪವನಕುಮಾರ ಹನುಮಂತನು ಪರ್ವತ ಶ್ರೇಷ್ಠ ಮಹೇಂದ್ರವನ್ನು ಹತ್ತಿದನು. ವ್ರತಂ ನಾನಾ ವಿಧೈರ್ವೃಕ್ಷೈರ್ಮೃಗ ಸೇವಿತ ಶಾದ್ವಲಂ ಲತಾ ಕುಸುಮ ಸಂಬಾಧಂ ನಿತ್ಯ ಪುಷ್ಪ ಫಲದ್ರುಮಂ. ಆ ಪರ್ವತವು ನಾನಾ ಪ್ರಕಾರದ ಪುಷ್ಪಯುಕ್ತ ವೃಕ್ಷಗಳಿಂದ ತುಂಬಿತ್ತು. ಕಾಡು ಮೃಗಗಳು ಅಲ್ಲಿಯ ಹಸುರಾದ ಹುಲ್ಲನ್ನು ಮೇಯುತ್ತಿದ್ದವು. ಲತೆಗಳಿಂದ ಹೂಗಳಿಂದ ದಟ್ಟವಾಗಿ ಕಾಣುತ್ತಿತ್ತು ಮತ್ತು ಅಲ್ಲಿಯ ವೃಕ್ಷಗಳು ಸದಾ ಹೂವು ಹಣ್ಣುಗಳನ್ನು ಬಿಡುತ್ತಿದ್ದವು. ಸಿಂಹ ಶಾರ್ದೂಲ ಸಹಿತಂ ಮತ್ತ ಮಾತಂಗ ಸೇವಿತಂ ಮತ್ತ ದ್ವಿಜಗಣೋದ್ಘುಷ್ಟಂ ಸಲಿಲೋತ್ಪೀಡ ಸಂಕುಲಂ. ಮಹೇಂದ್ರ ಪರ್ವತದ ಅರಣ್ಯದಲ್ಲಿ ಹುಲಿ ಸಿಂಹಗಳು ವಾಸಿಸುತ್ತಲಿದ್ದವು. ಮುತ್ತ ಗಜಗಳು ಸಂಚರಿಸುತ್ತಿದ್ದವು. ಮದಮತ್ತ ಪಕ್ಷಿಗಳು ಸಮೂಹ ಕಲರವವನ್ನು ಮಾಡುತ್ತಿದ್ದವು. ನೀರಿನ ಝರಿಗಳಿಂದ ಜಲಪಾತಗಳಿಂದ ಆ ಪರ್ವತವು ವ್ಯಾಪ್ತವಾಗಿ ಕಾಣುತ್ತಿತ್ತು. ಮಹದ್ವಿರುಚ್ಛ್ರಿತಂ ಶೃಂಗೈರ್ ಮಹೇಂದ್ರಂ ಸಮಹಾಬಲಃ ವಿಚಚಾರ ಹರಿಶ್ರೇಷ್ಠೋ ಮಹೇಂದ್ರ ಸಮವಿಕ್ರಮಃ. ದೊಡ್ಡ ದೊಡ್ಡ ಶಿಖರಗಳಿಂದ ಎತ್ತರವಾಗಿ ಕಾಣುವ ಮಹೇಂದ್ರ ಪರ್ವತದ ಮೇಲೆ ಆರೂಢನಾಗಿ ಇಂದ್ರನಂತಹ ಪರಾಕ್ರಮ ಮಹಾಬಲಿ ಕಪಿಶ್ರೇಷ್ಠ ಹನುಮಂತನು ಅಲ್ಲಿ ಅತ್ತ ಇತ್ತ ಅಲೆಯತೊಡಗಿದನು. ಪಾದಾಭ್ಯಾಂ ಪೀಡಿತಸ್ತೇನ ಮಹಾಶೈಲೋ ಮಹಾತ್ಮನ ನರಾಸ ಸಿಂಹಾಭಿಹತೋ ಮಹಾನ್ಮತ್ತ ಇವ ದ್ವಿಪಃ. ಮಹಾಕಾಯ ಹನುಮಂತನ ಎರಡು ಕಾಲುಗಳಿಂದ ಒತ್ತಲ್ಪಟ್ಟ ಆ ಮಹಾನ್ ಪರ್ವತವು ಸಿಂಹನಿಂದ ಆಕ್ರಾಂತರಾದ ಮಹಾ ಮದಮತ್ತ ಗಜರಾಜನಂತೆ ಚೀತ್ಕರಿಸತೊಡಗಿತು. ಅಂದರೆ ಅಲ್ಲಿರುವ ಪ್ರಾಣಿಗಳ ಶಬ್ದವೇ ಆ ಆರ್ಷ ಚೀತ್ಕಾರದಂತೆ ಇತ್ತು. ಮುಮೋಚ ಸಲಿಲೋತ್ಪೀಡಾನ್ ವಿಪ್ರಕೀರ್ಣ ಶಿಲೋಚ್ಚಯ ವಿತ್ರಸ್ತಮೃಗ ಮಾತಂಗ ಪ್ರಕಂಪತ ಮಹಾದ್ರುಮಃ. ಅದರ ಶಿಲಾಖಂಡಗಳು ಅತ್ತ ಇತ್ತ ಚದುರಿ ಹೋದವು. ಅದರಿಂದ ಹೊಸ ಹೊಸ ಝರಿಗಳು ಹುಟ್ಟಿ ಹರಿದವು. ಅಲ್ಲಿ ಇರುವ ಜಿಂಕೆಗಳು ಆನೆಗಳು ಭಯದಿಂದ ನಡುಗಿ ಹೋದವು. ದೊಡ್ಡ ದೊಡ್ಡ ವೃಕ್ಷಗಳು ಕಂಪಿಸತೊಡಗಿದವು. ನಾಗ ಗಂಧರ್ವ ಮಿಥುನೈ ಪಾನ ಸಂಸರ್ಗ ಕರ್ಕಶೈ ಉತ್ಪತದ್ಭಿರ್ವಿಗಂಗೈಶ್ಚ ವಿದ್ಯಾಧರ ಗಣೈರಪಿ. ಮಧುಪಾನದಿಂದ ಉನ್ಮತ್ತರಾದ ಅನೇಕಾನೇಕ ಗಂಧರ್ವರ ಜೋಡಿಗಳು, ವಿದ್ಯಾಧರರ ಸಮುದಾಯಗಳು ಮತ್ತು ಹಾರಾಡುತ್ತಿರುವ ಪಕ್ಷಿಗಳು ಕೂಡ ಆ ಪರ್ವತದ ವಿಶಾಲ ಶಿಖರಗಳನ್ನು ಬಿಟ್ಟು ಹೋದವು. ದೊಡ್ಡ ದೊಡ್ಡ ಸರ್ಪಗಳು ಬಿಲದಲ್ಲಿ ಅಡಗಿಕೊಂಡವು. ಪರ್ವತ ಶಿಖರಗಳಿಂದ ಬಂಡೆ ಕಲ್ಲುಗಳು ಪುಡಿ ಪುಡಿಯಾಗಿ ಬೀಳತೊಡಗಿದವು. ಹೀಗೆ ಆ ಪರ್ವತವು ದೊಡ್ಡ ದುರವಸ್ಥೆಗೆ ಈಡಾಯಿತು. ತ್ಯಜ್ಯ ತ್ಯಜ್ಯ ಮಾನಸ ಮಹಾಸಾನು ಸನ್ನಿಲೀನ ಮಹೋರಗಃ ಶೈಲ ಶೃಂಗ ಶಿಲೋತ್ಪಾತಸ್ತದಾ ಭೂತ್ಸ ಮಹಾಗಿರಿಃ. ಬಿಲಗಳಿಂದ ಅರ್ಧ ಹೊರಗೆ ಬಂದು ದೀರ್ಘವಾಗಿ ಬುಸುಗುಟ್ಟುತ್ತಿರುವ ಸರ್ಪಗಳಿಂದ ಆ ಮಹಾಪರ್ವತವು ಆಗ ಅನೇಕಾನೇಕ ಪತಾಕೆಗಳಿಂದ ಅಲಂಕೃತವಾಗಿರುವಂತೆ ಕಂಡುಬರುತ್ತಿತ್ತು. ಋಷಿಭಿಸ್ತ್ರಾಸ ಸಂಭ್ರಾಂತೈಸ್ತ್ಯಜ್ಯಮಾನಶಿಲೋಚ್ಚಯಃ ಸೀದನ್ಮಹತಿ ಕಾಂತಾರೇ ಸಾರ್ಥಹೀನ ಇವಾದ್ವಗಃ. ಭಯದಿಂದ ಗಾಬರಿಗೊಂಡ ಋಷಿ ಮುನಿಗಳು ಆ ಪರ್ವತವನ್ನು ಬಿಟ್ಟು ನಡೆದರು. ವಿಶಾಲ ವನದಲ್ಲಿ ಸಂಗಡಿಗರಿಂದ ಆಗಲಿ ಒಪ್ಪಂಟಿಗನಾದ ದಾರಿಹೋಕನಂತೆ ಆ ಮಹಾನ್ ಮಹೇಂದ್ರ ಪರ್ವತದ ಸ್ಥಿತಿ ಉಂಟಾಗಿತ್ತು. ಸವೇಗವಾನ್ ವೇಗ ಸಮಾಹಿತಾತ್ಮ ಹರಿಪ್ರವೀರ ಪರವೀರಹಂತ ಮನಸ್ಸಮಾಧಾಯ ಮಹಾನುಭಾವೋ ಜಗಾಮಲಂಕಾಂ ಮನಸಾ ಮನಸ್ವಿ. ಶತ್ರುವೀರರನ್ನು ಸಂಹರಿಸುವ ವಾನರ ಸೈನ್ಯದ ಶ್ರೇಷ್ಠ ವೀರ, ವೇಗಶಾಲಿ, ಮಹಾನುಭಾವ ಹನುಮಂತನ ಮನಸ್ಸು ವೇಗವಾಗಿ ಹಾರುವ ಯೋಜನೆಯಲ್ಲಿ ತೊಡಗಿತ್ತು. ಅವನು ಚಿತ್ತವನ್ನು ಏಕಾಗ್ರಗೊಳಿಸಿ ಮನಸ್ಸಿನಲ್ಲಿ ಲಂಕೆಯನ್ನು ಸ್ಮರಿಸಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧ ಕಾಂಡದ ಅಂತಿಮ ಸರ್ಗವಾದಂತಹ 67ನೆಯ ಸರ್ಗವು ಪೂರ್ಣವಾಯಿತು. ಇಲ್ಲಿಗೆ ಕಿಷ್ಕಿಂಧ ಕಾಂಡವು ಮುಗಿಯಿತು.
ಮುಂದಿನ ಸುಂದರ ಕಾಂಡದಲ್ಲಿ ಹನುಮಂತನ ವೀರ ಸಾಹಸಗಳನ್ನು ನೋಡಲಿದ್ದೇವೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.